Hi guys, welcome to Sai Study Circle. ಈಗ 2024 ಅಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರಿಗೆ ಇನ್ಕಮ್ ಟ್ಯಾಕ್ಸ್ 2 ನಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಇದೆ. ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ನನ್ನ ಕಂಟೆಂಟ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಓಕೆನಾ? ಸೊ ದಟ್ ನನಗೂ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಗುತ್ತೆ. ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ಒಂದು ವಿಡಿಯೋನ ಎಷ್ಟು ಜನ ನೋಡ್ತೀರಾ ಅಷ್ಟು ಜನನು ಲೈಕ್ ಮಾಡಿ, ಸೊ ದಟ್ ನನಗೆ ಇನ್ನೂ ಆಸೆ ಆಗುತ್ತೆ ಇನ್ನೊಂದಷ್ಟು ವಿಡಿಯೋಸ್ ಮಾಡಬೇಕು ಅಂತ, ಓಕೆನಾ? ಹಾಗೆ MBA ಸೇರ್ಕೋಬೇಕು ಅಂದವ್ರಿಗೆ ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ತುಂಬಾ ಚೆನ್ನಾಗಿದೆ. ಅಲ್ಲಿ ನಾನು ಗೆಸ್ಟ್ ಫ್ಯಾಕಲ್ಟಿ ಆಗಿದ್ದೀನಿ. ಅಲ್ಲೂ ಬಂದು ನನ್ನನ್ನು ನೋಡ್ಬೋದು, ಅಲ್ಲಿ ನನ್ನ ಪಾಠವನ್ನ ಕೇಳ್ಬೋದು. ಸೊ MBAಗೆ ನಾನು ಫಸ್ಟ್ ಸೆಮಿಸ್ಟರ್ಗೂ ತಗೋತೀನಿ, ಸೆಕೆಂಡ್ಗೂ ತಗೋತೀನಿ, ಥರ್ಡ್ಗೂ ತಗೋತೀನಿ, ಫೋರ್ತ್ ಸೆಮಿಸ್ಟರ್ಗೂ ತಗೋತಾ ಇದ್ದೀನಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಇಲ್ಲಿ ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೋಸ್ಟರ್ ಇದೆ. ಈ ಪೋಸ್ಟರ್ ಅಲ್ಲಿ ಫೋನ್ ನಂಬರ್ಸ್ ಇದೆ, PGCT ಕೋಡ್ ಇದೆ. ಆ PGCT ಕೋಡ್ಗೆ ದಯವಿಟ್ಟು ನೀವು PGCT ಯಾರ್ಯಾರು ಬರ್ತಿದ್ದೀರಾ ಕೌನ್ಸಿಲಿಂಗ್ ಟೈಮ್ ನಲ್ಲಿ ನೀವು ಈ ಕಾಲೇಜನ್ನ ಚೂಸ್ ಮಾಡ್ಕೊಳ್ಬಹುದು. ಒಳ್ಳೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇದೆ. ನೀವು MBA ಸೇರ್ಕೊಂಡ್ರೆ ಪಕ್ಕ ನಿಮಗೆ ಆಫರ್ ಲೆಟರ್ ಇಂದ ಹೊರಗಡೆ ಹೋಗ್ತೀರಾ, ಅದಂತೂ ಗ್ಯಾರಂಟಿ. ಓಕೆ, ಈಗ ಕ್ವಿಕ್ ಆಗಿ ಬರೋಣ. From the following profit and loss account of Mr. Arish for the year ended 31st of March 2025. Ascertain taxable income. ಏನಂತೆ? Ascertain taxable income from business ಅಂತ ಕೇಳಿದೆ. ಕರೆಕ್ಟಾ? ಈಗ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ನ ಹೆಂಗ್ ಮಾಡೋದು? ಇಲ್ಲಿ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾನೆ, ಸುಮಾರು ಐಟಮ್ಸ್ ಕೊಟ್ಟಿದ್ದಾನೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಆದ್ರೆ ಅಡ್ಜಸ್ಟ್ಮೆಂಟ್ ಮಾತ್ರ ಒಂದೇ ಒಂದು ಐಟಮ್ ಇರೋದು. ಸೊ ಏನೂ ಇಲ್ಲ, ಅಡ್ಜಸ್ಟ್ಮೆಂಟ್ ಇಲ್ಲ. ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಒಂದೇ ಐಟಮ್ ಇರೋದು ಅಂದ್ರೆ ಆ ಒಂದು ಐಟಮ್ ಓದ್ಬಿಡೋಣ. ಏನಂತ ಇದೆ? ದಿ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಅಲೌಡ್ ಆಸ್ ಪರ್ IT ರೂಲ್ಸ್ ಈಸ್ 18,000 ಅಂತ ಇದೆ. ಹಾಗಾದ್ರೆ ನಾವು ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ಡಿಪ್ರಿಸಿಯೇಷನ್ ಆಸ್ ಪರ್ IT ರೂಲ್ಸ್ 18,000 ಇಲ್ಲಿ ಬರೆದು ಬಿಡೋಣ, ಓಕೆನಾ? ಈಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ 16,000 ಅಂತ ಹೇಳಿದ್ದಾನೆ. ಹಾಗಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ಅನ್ನ ಆಡ್ ಮಾಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದನ್ನ ಮೈನಸ್ ಮಾಡಿ, ಅಷ್ಟೇ, ಇನ್ನೇನು ಮಾಡಬೇಕಾಗಿಲ್ಲ. ಈಗ ಡೆಬಿಟ್ ಸೈಡ್ ಅಲ್ಲಿ ಒಂದೊಂದೇ ಐಟಮ್ ನೋಡೋಣ. ಆಫೀಸ್ ಸ್ಯಾಲರಿ ಬಿಸ್ನೆಸ್ ಬಿಟ್ಬಿಡಿ, ಜನರಲ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಬಿಟ್ಬಿಡಿ. ಬ್ಯಾಡ್ ಡೇಟ್ಸ್ ಆಗ್ತಾನೆ ಇರುತ್ತೆ. ಸೇಲ್ಸ್ ಮಾಡ್ತೀವಿ ಕ್ರೆಡಿಟ್ ಅಲ್ಲಿ, ಒಬ್ನೋ ಕಸ್ಟಮರ್ ಮೋಸ ಮಾಡೇ ಮಾಡ್ತಾನೆ, ಬಿಟಾಕಿ ಬಿಸ್ನೆಸ್. ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್, ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಅದನ್ನ RBD ಅಂತ ಬರೀತೀವಿ. ಎಷ್ಟು? 35,000. ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಬಿಸ್ನೆಸ್. ಯಾಕೆಂದ್ರೆ ಸ್ಟಾಕ್ ಇಟ್ಟಿರ್ತಾನೆ ಗೊಡೌನ್ ಅಲ್ಲಿ ಅಥವಾ ಸ್ಟೋರ್ ಅಲ್ಲಿ, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ತಗೊಂಡ್ರೆ ಪೇಮೆಂಟ್ ಮಾಡಿದ್ರೆ ಅದು ಬಿಸ್ನೆಸ್ ಆಗುತ್ತೆ. ಅಡ್ವರ್ಟೈಸ್ಮೆಂಟ್ ಕೊಡ್ಲೇಬೇಕಾಗುತ್ತೆ ಬಿಸ್ನೆಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇದು ಕಣ್ಣಿಗೆ ಕಾಣಿಸಿದ್ರೆ ತಗೊಂಡ್ಬಿಡಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 13,500. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಬಿಸ್ನೆಸ್ ಬಿಟ್ಬಿಡಿ. ಯಾಕೆಂದ್ರೆ ಲೋನ್ ತಗೊಂಡಿರ್ತಾನೆ, ಇಂಟ್ರೆಸ್ಟ್ ಪೇ ಮಾಡಿರ್ತಾನೆ. ಬಿಸ್ನೆಸ್ ಡೊನೇಷನ್ ತಗೊಳ್ಬೇಕಾಗುತ್ತೆ 21,000. ಡಿಪ್ರಿಸಿಯೇಷನ್ ಆಗಿದೆ. ನೆಟ್ ಪ್ರಾಫಿಟ್ 3,52,500 ಇಲ್ಲಿ ಬರೆದ್ಬೇಡ. ಈಗ ಕ್ರೆಡಿಟ್ ಸೈಡ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಇದೆ ಬೇಡ, ಕಮಿಷನ್ ಬಿಸ್ನೆಸ್ ಬಿಟ್ಬಿಡಿ, ಡಿಸ್ಕೌಂಟ್ ಕೂಡ ಬಿಸ್ನೆಸ್ ಬಿಟ್ಬಿಡಿ, ಸನ್ರಿ ರೆಸಿಟ್ಸ್ ಕೂಡ ಬಿಸ್ನೆಸ್ ಬಿಟ್ಬಿಡಿ. ರೆಂಟ್ ಆಫ್ ಬಿಲ್ಡಿಂಗ್ ನೋಡಿ, ಕ್ರೆಡಿಟ್ ಸೈಡ್ ಅಲ್ಲಿ ಇದ್ರೆ ನಾವು ಬಿಲ್ಡಿಂಗ್, ನಮ್ದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ನ ಬಾಡಿಗೆ ಕೊಟ್ಟಿದೀವಿ, ಬಾಡಿಗೆ ಬಂದಿದೆ, ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟ್ಯಾಕ್ಸ್ ಆಗುತ್ತೆ ಹೊರತು ಬಿಸ್ನೆಸ್ ನಲ್ಲಿ ಆಗಲ್ಲ. ಕರೆಕ್ಟಾ? ರೆಂಟ್ ಆಫ್ ಬಿಲ್ಡಿಂಗ್ ಎಷ್ಟಿದೆ? 65,000 ಇದೆ.
ನೆಕ್ಸ್ಟ್ Capital gain. ಕ್ಯಾಪಿಟಲ್ ಗೇನ್, ಯಾವುದೋ ಒಂದು ಅಸೆಟ್ ಇದೆ ಅದನ್ನ ಮಾರಿದೀವಿ ಲಾಭಕ್ಕೆ, Yes, ಸೊ ಅದನ್ನ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಹೊರತು ಬಿಸ್ನೆಸ್ ನಲ್ಲಿ ಮಾಡೋದಿಲ್ಲ. 35,000. 35,000. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಲಾಟ್ರಿ, ಲಾಟ್ರಿ ಆಡಿದಾನೆ ಕರೆಕ್ಟಾ, ಅದು ನೆಟ್ ಅಮೌಂಟ್ ಗ್ರಾಸ್ ಅಮೌಂಟ್ ಅದೆಲ್ಲ ಬೇಕಾಗಿಲ್ಲ ನಮ್ಗೆ. ಈ ಮಾತ್ರ ಇಲ್ಲಿ ವಿನ್ನಿಂಗ್ ಫ್ರಮ್ ಲಾಟ್ರಿ, 67,500 ನ ಆಗ್ತದೆ ಅಷ್ಟೇನಪ್ಪ. Yes, sir. ಇಷ್ಟು ಪಾಯಿಂಟ್ ಆದ್ಮೇಲೆ ನಾವೇನ್ ಮಾಡ್ಬೇಕು, Add. ಆಡ್ ಮಾಡಬೇಕು. ಆಡ್ ಮಾಡೋಣ, ಎಷ್ಟು ಬರುತ್ತೆ, 500, 4, 9, 15, 4, 7, 8, 85,500 ನ ಆಡ್ ಮಾಡೋಣ. Sir, 4,38,000. 4,37,38,000 ಬರುತ್ತೆ, Yes, sir. ಕರೆಕ್ಟಾ. Yes, sir. ಹಾಗೆ 18,000 ಅನ್ನ ಮೈನಸ್ ಮಾಡೋಣ, 4,20,000. 4,20,000. ಈ 4,20,000ಗೆ ಇಷ್ಟು ಅಮೌಂಟ್ ನ ಮೈನಸ್ ಮಾಡಬೇಕು, 13, 16, 1,67,500. ಕರೆಕ್ಟ್ ಏನಪ್ಪಾ. Yes, sir. Total 2,52,500. 2,52,500. ಇದೇನು ಇಲ್ಲ. Yes, sir. ಅಲ್ಲಿಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಇಸ್ 2,52,500. ಇನ್ಕಮ್ ಫ್ರಮ್ ಬಿಸ್ನೆಸ್ ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್. ಹೌದಾ. Yes, sir. ಎಷ್ಟು ಎಂಟ್ರಿ ಇದೆ ಇಲ್ಲಿ, 4, ಇದೊಂದು 5, 6, 7, 8, 9, 10. Yes, sir. ಅರ್ಧ ಮಾರ್ಕ್ಸ್ ಕೊಡ್ತಾನೆ ಒಂದೊಂದು ಪಾಯಿಂಟ್ಗೆ. ಅರ್ಥ ಆಗ್ತಿದ್ಯಾ, Yes, sir. ಈಸಿ ಆಗಿದ್ಯಾ. Yes, sir. ವೆರಿ ಗುಡ್, ಕಲ್ತ್ಕೊಳ್ಳಿ. ಥ್ಯಾಂಕ್ ಯು.